ಬೇಕಾಗ್ತೀನಿ. ಪ್ರೇಮ ಗೌರವ ದಯವಿಟ್ಟು ಸೇರ್ತಿತ್ತು ನಾಳೆ ಮತ್ತು ಸೊ ಇದು 1 ವರ್ಷಗಳ ಪ್ರಯತ್ನ. ಸಿನಿಮಾ ಕಂಪ್ಲೀಟ್ ಆಗಿದ್ರು ಕೂಡ ನಮಗೆ ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯ ಇದನ್ನ ಶೂಟ್ ಮಾಡಲಿಕ್ಕೆ ನಮಗೆ 3 ವರ್ಷಗಳು ತಗೋದು. ನಮಗೆ ಕಾರಣ ಇಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವರು ಮೇಕಪ್ ಬಂದ್ಬಿಟ್ರು, ರಾಜಣ್ಣವರು ಮೇಕಪ್ ಬಂದ್ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ. ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ. ಅಂದ್ರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅನ್ಕೊಂಡ್ಬಿಟ್ಟು ಇವರು ತುಂಬಾ ಸುತ್ಕೊಂಡ್ಬಿಟ್ರು. ನಮಗೆ ಇನ್ನು ಶೂಟಿಂಗ್ ಆಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ 2-3 ಡ್ರೋನ್ ಕ್ಯಾಮ್ರಾ ಶಾಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ. 2ನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ. 3ನೇ ವರ್ಷನೂ ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನ್ ಅನ್ನ ನಾವು 3 ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದೇವೆ. ಇನ್ನು ಮಿಕ್ಕಿದ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರ್ ಎಲ್ಲ ಆಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದ್ರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು. ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು 18ನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಅದರ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ 12 ಸಿನಿಮಾ 16 ಸಿನಿಮಾಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗಿ ಒಂದು ಇದೆ. ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ 2 ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ 2 ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಏನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ 2 ಜಿಲ್ಲೆಗಳನ್ನು ಕೊಟ್ಟಿದ್ವಿ. ಅದು ಒಂದು ನಮಗೆ ಖುಷಿ ಸಮಾಚಾರ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಇಟ್ಕೊಂಡೆ ಸಿನಿಮಾ ಮಾಡಿದ್ವಿ. ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ, ಯಾಕೆಂದರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನು ಬರ್ತಿದ್ದಾರೆ. ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯಿಂದ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು 2 ತುಣುಕುಗಳನ್ನು ನಾವು ತೋರಿಸಿದೆ. ಆ 2 ತುಣುಕುಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು ರಾಜ್ಯಸಭಾ ಸದಸ್ಯರು, ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ. ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬರ್ತೀವಿ. ಇದು ಭಾಳ ವಿಶೇಷ ಅಂದರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು, ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು, ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಭಾಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಇಷ್ಟು ಮನವಿ ಮಾಡ್ಕೊತೀನಿ. ಈ ದಿನ ಮಲ್ಲೇಶ್ವರಂನ SRV ಥಿಯೇಟರ್ನಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಚಾಮಯ್ಯ ಸಣ್ಣ ಪ್ರಾಮಾಚಾರಿ ಚಿತ್ರದ ನಿರ್ಮಾಪಕರು, ನಟರು, ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆಗಳು ನೋಡುವಂಥ ವಿಭಾಗ ನಮ್ಮದು. ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಈಗಿನ ನಮ್ಮದು ಬಳ್ಳಾರಿ ಜಿಲ್ಲೆ ಕಂಪ್ಲಿ, ಸಾಹೇಬ್ರದ್ದು ಅಲ್ಲೇ ಚಿತ್ರದುರ್ಗ. ನಮ್ಮಿಬ್ಬರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು, ನಂದು ಕಂಪ್ಲಿ ಗಂಡುಗಲಿ ಕುಮಾರರಾಮ ಜನಿಸಿದಂಥ ನಾಡು. ಇದು ಕಲೀಲೇಬೇಕಾಗತ್ತೆ. ಯಾಕಂದರೆ ಈ ಬೆಂಗಳೂರಿಗಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಯಾವುದೇ ಗಾಡ್ ಸಾಹೇಬ್ರು ಹೇಳ್ದಂಗೆ ನಮ್ಗೆ ಯಾರೂ ಗಾಡ್ ಫಾದರ್ ಇಲ್ಲ. ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರ್ಯಾರಿದೆ ಬಂದು ನಮಗೆ ಪುಷಪ್ ಮಾಡುವಂಥ ಕೆಲಸ ಆಗಿಲ್ಲ. ಇವತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಪ್ರಾಮಾಚಾರಿ ಚಿತ್ರದ 1-2 ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ, ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ನೋಡಿದವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು
ಪರಭಾಷೆದ ವ್ಯಾಮೋಹನೋ ಅಥವಾ OTT ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಆವಳಿಯಿಂದ OTT ನೋಡುವಂತ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ. ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ, ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ. ಬೆಳೆಸುವಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ. ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ, OTTಗಳಲ್ಲಿ ನೋಡ್ತಾ ಇದೀವಿ. ಇದೊಂದು ಬೇಸರದ ಸಂಗತಿ ಇದೆ. ಈ ಒಂದು ಸಿನಿಮಾ ಅಪ್ಪಟ್ಟಿ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಈ ಸಿನಿಮಾನ ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು. ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು, ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ. ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸಿ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಸಿನಿಮಾ 100 ದಿನಗಳ ಕಾಲ, ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ, ಇದರ ಇತಿಹಾಸ ನಮ್ಮೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವ್ರಿಗೆ ಕೈ ಜೋಡಿಸ್ತಾ ಇದ್ದೀನಿ. ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಿಲ್ಲ. ಯಾಕಂದ್ರೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದಕ್ಕಿಂತ ಹಿರಿಮೆ ನಮಗೆ ಏನೂ ಇಲ್ಲ. ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ. ಅದು ಕನ್ನಡ ಭಾಷೆನ, ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ. ಅದು ಜಸ್ಟ್ ನಾವು ಮಾಡಿರುವಂತ ನಟನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ. ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ. ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್, ಅಂಬರೀಷ್ ಅವರು, ಯಶವಂತ್ ಅವರು, ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ. ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ. ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ, ಕನ್ನಡ ಸಿನಿಮಾಗಳನ್ನಾಗ್ಲಿ, ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಅವಮಾನಿಸಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭ ಬಂತಂದ್ರೆ ಈಗ ನಾವು ರಾಜ್ಯದಲ್ಲಿ ದಂಗೆಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಿನಿಮಾ 100 ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ, ಬೆಳೆಸೋಣ. ಕನ್ನಡ ಸಿನಿಮಾ ಬೆಳೀಲಿ, ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ 6 ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಗ್ರಾಮೀಣ ಪರಿಸರದ ಅಂತರಾಳದ ಮಾತುಗಳೆಲ್ಲವೂ ಕೂಡ. ಸೊ ಹಾಗಾಗಿ ಜೊತೆಗೆ ನಮಗೆ ಡಾಕ್ಟರ್ ಗೋವಿಂದ ನಾಯ್ಕರವರು ನಿವೃತ್ತ KV, ಜೊತೆಗೆ ಬಂಜಾರ ಭಾಷೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಇವತ್ತು. ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರು ಕೂಡ ಈ ಸಿನಿಮಾದ ಝಲಕ್ಕನ್ನು ಕುರಿತು ಮಾತಾಡಲಿರ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ AR ಗೋವಿಂದ ಸ್ವಾಮಿ. ಅವರು ನಮಗೆ ಯಾವಾಗಲೂ ನಾಯಕ ಅಂತಲೇ ಕರೆಯೋದು. ಪಲ್ಲಕ್ಕಿ ಅವ್ರು ನಮಗೊಂದು 20 ವರ್ಷದಿಂದ ಗೊತ್ತು. ಯಾಕಂದರೆ ಅವರ ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಾನು ಗಮನಿಸ್ತಾ ಬಂದೆ. ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕದ ಕಲ್ಚರು, ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ. ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡಸ್ತಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ, ನಮ್ಮ ಮಣ್ಣಿನ, ನಮ್ಮ ಕಲ್ಚರು, ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ BV ಕಾರಂತರ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು, ಬುಡಕಟ್ಟಿನ ಒಂದು ಧ್ವನಿಯನ್ನು, ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿಯವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು. ಈಗ ನಾನು ನೋಡಿದೆ, ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ, ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾಜನ ಕಥೆ ಇರ್ಬೋದು, ಒಬ್ಬ ದಲಿತ ಮಹಿಳೆಯ ಕಥೆ ಇರ್ಬೋದು, ಅವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಹಿರಿತನ, ನಮ್ಮ ಕನ್ನಡತನ, ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿಯವರಂಥ ನಿರ್ದೇಶಕರು, ಅದರಲ್ಲೂ ಬೌದ್ಧಿಕ ನಿರ್ದೇಶಕರು, ಯಾರು ಬೇಕಾದರೂ ನಿರ್ದೇಶಕರಾಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ. ಎಲ್ಲ ನಮ್ಮ ಬ್ಯಾಲೆಗಳಿಂದ, ನಾಟಕಗಳಿಂದ ಬಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರೋಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ. ಸ್ಟಡಿ ಮಾಡಬೇಕು, ಸಂಶೋಧನೆ ಮಾಡಬೇಕು, ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು, ಬೌದ್ಧಿಕವಾಗಿ ಒಬ್ಬ ಮೇಷ್ಟ್ರು ಕೆಲಸ ಮಾಡಬೇಕು, ಚಿಂತಕರ ಕೆಲಸ ಮಾಡಬೇಕು, ತತ್ವಜ್ಞಾನಿಗಳ ಕೆಲಸ ಮಾಡಬೇಕು. ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು. ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡುವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು. ಪಲ್ಲಕ್ಕಿಯವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈ ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು
ಗೆಸ್ ಮಾಡ್ಬೋದು. ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡ್ದೇ ನಾನು ಕಳ್ಕೊಂಡೆ ಅಥವಾ ನಾನೇನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು, ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳಿರ್ಬೋದು, ಇದನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿಯವರು ಯಾವುದರಲ್ಲೂ ಕಡಿಮೆ ಇಲ್ಲ. ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಡೈರೆಕ್ಟರ್ ಆಗಿ ಅವ್ರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರು ಅಂತಲ್ಲ, ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ಸಿಗುತ್ತೆ. ಇನ್ನೂ ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವ್ರ ಹೆಸರನ್ನು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾಪಾತ್ರ ಅಂತ ಹೇಳ್ತೀವಿ ನಾವು, ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಳ್ಳೋ ಅಂಥವ್ರು. ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ. 3 ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ. ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು. ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ, ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನು ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗತ್ತೆ. ನನಗೂ ಒಂದು ಒಳ್ಳೆ ಪಾತ್ರ ಕೊಡಿ ಸರ್, ನಾನು ಮಾಡ್ತೀನಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಬಹಳ ಖುಷಿಯಾದ ಸಮಾಚಾರಗಳು. ಅಂದರೆ ಕನ್ನಡ ನಾಡಿನ ಮಣ್ಣಿನ ಶಕ್ತಿಯ ಬಹಳಷ್ಟು ಡೆಪ್ತ್ ಇದೆ. ನಮಗೆ ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಬಂಗಾರವನ್ನು ತಯಾರು ಮಾಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಜಾಗ ಇದೆ ಚಿತ್ರದುರ್ಗ. ಗಿಡಮೂಲಿಕೆಯಿಂದ ಬೆಳ್ಳಿ ಮಾಡ್ತೀವಿ ನಾವು, ಗಿಡಮೂಲಿಕೆಯಿಂದ ಬಂಗಾರ ಮಾಡ್ತೀವಿ. ಅಂಥದ್ದು ಚಿತ್ರದುರ್ಗ. ಆ ಚಿತ್ರದುರ್ಗದ ಹಿನ್ನೆಲೆ ವಿಚಾರಗಳೇನದಲ್ಲ ಅವೆಲ್ಲ ಅಗೋಚರವಾಗಿದ್ದಾವೆ, ಒಳಗಡೆ ಇಳಿದಿದ್ದಾವೆ. ಅದನ್ನೆಲ್ಲ ಎಕ್ಕಿ ಸಿನಿಮಾದಲ್ಲಿ ತಂದು ಒಂದಿಷ್ಟು ಬಿಟ್ಟಿದ್ದೀನಿ. ಅದು ಒಂದಿಷ್ಟು ನಾಳೆ ಚರ್ಚೆ ಆಗಿದೆ. ಯಾವುದೆಲ್ಲ ಶಾಸಕರಿಗೆಲ್ಲ ತಂದು ನೋಟಿಸ್ಗೆಲ್ಲ ತಂದಿನಿ, ಮಿನಿಸ್ಟ್ರಿಗಳಿಗೆ ತಂದಿನಿ, ಈ ಥರದ್ದು ಇದೆ ಅಂತ. ನಮಗೆ ಬೆಳ್ಳಿ ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಶ್ಲೋಕ ಮತ್ತು ಅದಕ್ಕೆ ಮೆಟೀರಿಯಲ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು. ಅಂದರೆ ಬೆಳ್ಳಿಯ ಉತ್ಪಾದನೆಯನ್ನು ನೀವು ಮಾಡ್ಬೋದು ಗಿಡಮೂಲಿಕೆಗಳಿಂದ, ಈ ಥರ ಇದೆ ನೋಡಿ ಅಂತ ಅದನ್ನು ಕೊಟ್ಟಿದ್ದೀನಿ. ಬಂಗಾರದ್ದು ಪ್ರಿಸರ್ವ್ ಇದೆ, ಬಂಗಾರದ ರೆಡಿ ಇದೆ. ಬಟ್ ಯಾವ್ಯಾವ ಗಿಡಮೂಲಿಕೆಗಳಂತ ಈಗ ಎಲ್ಲರೂ ಗೊತ್ತಿಲ್ಲ. ಅದನ್ನು ಎಕ್ಸ್ಪರ್ಟ್ಗಳನ್ನು ಕೊಟ್ಟಾಗ ಅದನ್ನು ಹುಡುಕಿ ಹೇಳ್ಬಲ್ಲರು. ಅದೊಂದು ಪ್ರಯತ್ನ ಆದರೆ ಬಂಗಾರದ ರೇಟ್ ಕಡಿಮೆ ಆಗುತ್ತೆ. ಹೆಣ್ಮಕ್ಳು ಬಂಗಾರ ಜಾಸ್ತಿ ತಗೋತಾರೆ ಅಷ್ಟೇ. ಅದು ಬಹಳ ಖುಷಿಯ ಮಾತುಗಳನ್ನು ಆಡಿದ್ರು. ಆಮೇಲೆ ನನಗೆ ಈ ಸಿನಿಮಾದಲ್ಲಿ ಬಹಳ ಚರ್ಚೆಗೆ ಬರುವಂಥದ್ದು ಗೋವಿಂದ್ ಅವರು, ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂಥ ಪೋಷಕ ಪಾತ್ರ ಗೋವಿಂದ್ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ ಬಂದ. ಗುರುಕಿರಣ್ ಅಂತ ಚರ್ಚೆಗೆ ಬರುವಂಥ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ, ಬಹಳ ವಿಶೇಷವಾದ ಕ್ಯಾರೆಕ್ಟರ್ ಅದು. ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ ಆ್ಯಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಸಂದೀಪ್ ಅಂತ ಸಿನಿಮಾಟೋಗ್ರಫರ್ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರುವಂಥವ್ರು. ಆಮೇಲೆ ಚೈತ್ರ ಅಂತೇಳಿ ರೀಲು ಮತ್ತು ರಿಯಲ್ ಎರಡೂ ಮಾಡ್ತಿದ್ದಾರೆ. ಭಾಳ ವಿಶೇಷ ಇನ್ನೊಂದ್ಸರಿ ಜ್ಞಾಪಕ ಮಾಡ್ತೀನಿ, ಈ ಹುಡುಗಿದ ಒಂದು ಸಿನಿಮಾದಲ್ಲಿ ದೃಶ್ಯ ಇತ್ತು. ಆ ಹುಡುಗಿ ಜೊತೆಗೆ ಒಂದು ಹುಡುಗನ ಮದುವೆ ಮಾಡಿದ್ವಿ ನಾವು, ಕಿರಣ ಅಂತ. ಆ ಮದುವೆ ಮಾಡಿದ ಮೇಲೆ ಆ ಹುಡುಗ 3 ದಿನ ಮನೆಗೆ ಹೋಗಿರ್ಲಿಲ್ಲ. ಈ ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂತ ಕೂತಿದ್ದ. ಅದು ಇನ್ನೊಂದು ದಾವಣಗೆರೆ ಅವ್ನು ಇನ್ನೂ ಕೇಳ್ತಾನೆ, ಸರ್ ನಾನು ಯಾವಾಗ ಕರ್ಕೊಂಡು ಹೋಗ್ತಾರೆ ಸರ್ ಬೆಂಗಳೂರಿಗೆ ಅಂತ. ಯಾಕೆ ಅಂದರೆ ಚೈತ್ರನ ಮದುವೆ ಆಗಿದ್ದನೇನೋ ಫೀಲಲ್ಲಿ ಕುರುಬನ್ ರಾಣಿ ಥರ ಅವ್ನು ರೆಡಿ ಆಗ್ಬಿಟ್ಟವನು. ಸೊ ಅದೊಂದು ಆಗಿದೆ. ಆದರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಆಕ್ರಮಿಸ್ಕೊಂಡ್ಬಿಟ್ರೆ ಯಜಮಾನ್ರು. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನು ತೂಗಿಸ್ಲಿಕ್ಕೆ ಪ್ರೇಮಾ ಗೌಡ್ರು ಬಂದರು. ಸೊ ಪ್ರೇಮಾ ಗೌಡ್ರು ಬಂದಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿದೆ, ಈ ಥರ ಇರುತ್ತೆ ಕ್ಯಾರೆಕ್ಟರ್ ಇದು ಅಂತ. ಸರ್ ದೊಡ್ಡ ಪಾತ್ರ ಮಾಡಿಲ್ಲ ನಾವು ಅಂದರು. ಈಗ ಪಾತ್ರ ಮಾಡಿ ಸಾಕು, ಮಿಕ್ಕಿದ್ದು ಆಮೇಲೆ ನೋಡೋಣ ಅಂತ ಹೇಳಿದೆ. ಅವ್ರಿಗೆ ಒಂದಿಷ್ಟು ಮಾತಾಡ್ತಾರೆ. ಮಾತಾಡಿದ ಮೇಲೆ ನಾವು ರಾಜಣ್ಣ ಅವ್ರಿಗೆ ಕೊಡ್ತೇನೆ. ಗೊಂದಲ ಇದನ್ನ ರೀಡ್ ಮಾಡಿಬಿಡಿ ಸರ್. ಕಿರಣ್ ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮಗೌಡ. ಈ ಸಿನಿಮಾದಲ್ಲಿ ನಾನು ರಾಮಾಚಾರಿ ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಚಾಮಯ್ಯ ಅವರ ಅಮ್ಮ. ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನನ್ನ FBಲಿ. ಆವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ. ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ, ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ, ನಿಮಗೆ ಬುದ್ಧಿ ಇಲ್ವಾ, ಹಾಗೆ ಹೀಗೆ, ಅವನು ಯಾರು, ಈ ಡೈರೆಕ್ಟ್ರು ಬುದ್ಧಿ ಇಲ್ಲ ಅಂತೆಲ್ಲ ಸುಮಾರು ಒಂದು 500 ಕಮೆಂಟ್ಸ್ ಬಂತು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಚಾಮಯ್ಯ ರಾಮಾಚಾರಿಯವರ ಗುರು. ರಾಮಾಚಾರಿಗೆ ಮಗು ಆದಾಗ ಗುರು ಹೆಸರು ಇಟ್ಟಿದ್ದಾರೆ, ತಪ್ಪೇನು? ನೀವು ಶಿವ, ರಾಮ, ಲಕ್ಷ್ಮಿ, ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿರಲ್ವಾ ನಿಮ್ಮ ಮಕ್ಳುಗಳಿಗೆ? ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗು ಆದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ.
ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯ್ತು, ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು. ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ, ಯಾಕಂದ್ರೆ ಏನು ಚಾಮಯ್ಯ ಸಣ್ಣ ಕಾಮಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು. ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು. ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ, ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ. ಮದುವೆ ಆಗಿದ್ದ ಹುಡುಗಿಯಿಂದ ಹಿಡಿದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೋರಿಸಿರೋದು. ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ ಕೊಡದೆ, ಸರ್ ನಾನು ಮಾಡ್ತೀನ ಇದು ಆಗುತ್ತಾ ಅಂತ. ಇಲ್ಲ ನೀವು ಮಾಡ್ತೀರಾ, ನಿಮ್ಗೆ ಆ ಕ್ಯಾಲಿಬರ್ ಇದೆ, ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್. ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನೇ ಮೇಕಪ್ಪು, ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು. ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲಿಸ್ಕೊಟ್ಬಿಟ್ರು. ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ, ಸರ್ ಯಾವ ಮಗುವಿನ ತಾಯಿ ರೆಡಿ ಆಗಬೇಕು ಅಂತ, ಚಿಕ್ಕ ಮಗುದ, ದೊಡ್ಡ ಮಗುದ, ದೊಡ್ಡೋಂತ ಅಂತ. ಇವರು ಅವಾಗ ಒಂದು ಪಾಪು ಹುಟ್ಟಿರುತ್ತೆ, ಅದು ರೆಡಿ ಆಗಿ ಬಾ ಅಂತ ಹೇಳಿದ್ರು. ಸರಿ ರೆಡಿಯಾಗಿ ಬಂದಿದ್ದೀನಿ ಎಲ್ಲ. ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು. ಇಲ್ಲ ಇದು ಮಾಡೋದು ಬೇಡ, ಈಗ ಸೀನು ಆ ಸೀನು ಅಂತ. ಸಿಟ್ಟು ಬರ್ತಿದ್ದಾಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು. ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ, ದೊಡ್ಡ ಮುಂದ್ ರೆಡಿ ಆಗ್ಬಾ, ಚಿಕ್ಕ ಮುಂದ್ ರೆಡಿ ಆಗ್ಬಾ, ಬಸ್ರಿ ಆಗಿ ರೆಡಿ ಬಾ, ತುಂಬಾ ಕಷ್ಟಪಟ್ಟಿದ್ದಾರೆ ನನಗೆ. ಆದ್ರೂ ಎಲ್ಲ ತುಂಬಿಸ್ತಿದ್ದೀನಿ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳಬೇಕು, ಈ ಪಾತ್ರನ ಖಂಡಿತ ಒಪ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಸರ್ ಹತ್ರ ತುಂಬ ಕಲ್ತಿದ್ದಿದೆ, ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ. ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು, ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ, ಆ ಟ್ರೈಲರಿಂದ ಗೊತ್ತಾಯಿತು. ನಮ್ಮ ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು. ಸೊ ನನಗೂ ಹೆಮ್ಮೆ ಇದೆ, ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ. ಸೊ 18ಕ್ಕೆ ರಿಲೀಸ್ ಮಾಡಬೇಕಂತ ಅಂದ್ಕೊತಿದ್ದಾರೆ. ರಿಲೀಸ್ ಆದರೆ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಗೋವಿಂದ್ ಅವರು ಪೋಷಕ ನಟ ಪಾತ್ರ ಮಾಡಿದ ಗೋವಿಂದ್ ಅವರು ಬಹಳಷ್ಟು ನಾಟಕಗಳು, ನಿರಂತರವಾದ ನಾಟಕಗಳು ರಂಗಭೂಮಿ ಮಾಡಿದರು. ಅವರ ಜೊತೆಗೆ ಛಲ ಅವರು ಕೂಡ ರಂಗಭೂಮಿಯಲ್ಲಿ ಕುಳಿತಾರೆ, ವೆಂಕಟಾಚಲ ಅವರು ಕೂಡ ಬಂದಿದ್ದಾರೆ. ವೆಂಕಟಾಚಲ ಅವರು ಎಲ್ರಿಗೂ ನಮಸ್ಕಾರ. ನಾನು ಮತ್ತು ನನ್ನ ಪಲ್ಲಕ್ಕಿಯವರ ಬಾಂಧವ್ಯ ಸುಮಾರು ಒಂದು 25-30 ವರ್ಷದ ಸಂಬಂಧ. ನಮ್ಮ ಜೊತೆಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ದು ಮತ್ತು ನಾಟಕಗಳನ್ನು ಮಾಡಿಸ್ತಾಯಿದ್ದು, ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದು. ಭಾಳ ಚೆನ್ನಾಗಿ ನಾವು ಪಂಜಾಬೆಲ್ಲ ಹೋಗಿದ್ದೆ, ಆ ನಾಟಕಗಳೆಲ್ಲ ತಗೊಂಡು ಪಂಜಾಬ್ ಹೋದಾಗ ಅಲ್ಲಿ ಒಂದೇ ಮಾತರಂ ಅಂತ ಒಂದು ನಾಟಕ ಮಾಡಿಸಿತ್ತು. ಅದರಲ್ಲಿ ನಾನು ಮುಸ್ಲಿಂ ಪಾತ್ರ ಮಾಡಿದ್ದೆ. ಇದರಲ್ಲೂ ಕೂಡ ಅದೇ ಪಾತ್ರ ಮಾಡಿದ್ದೀನಿ. ಬಟ್ ಅದರಲ್ಲಿ ನಾನು ಬಹಳ ಇನ್ವಾಲ್ವ್ ಆಗಿದ್ದೆ. ಒಂದು 8 ತಿಂಗಳು ಸೀನ್ ಅದು ತುಂಬಾ ಅದು ಭಾಳ ಇನ್ವಾಲ್ವ್ ಆಗಿ ಮಾಡಿದ್ದೀನಿ. ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಅದು ಕೊಟ್ಟಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ, ನಾಟಕಗಳು ಮಾಡ್ತೀನಿ. ಜಾಸ್ತಿ ಹೇಳುವಂಥ ಇನ್ನೂ ಪ್ರಬುದ್ಧಕ್ಕೆ ನಾನು ಹೋಗಿಲ್ಲ. ಈ ಸಿನಿಮಾ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ಒಂದು 100 ದಿನ ಆಚರಿಸಲಿ, ಮತ್ತು ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಿ ಅವರು ಮತ್ತೆ ಇನ್ನೊಂದು ಸಿನಿಮಾ ಮಾಡುವಂಥ ಒಂದು ಅವಕಾಶ ಕೊಡಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಬೇಡಿಕೊಂಡು ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ವೆಂಕಟಾಚಲ ಭಾಳ ಸಣ್ಣ ಕ್ಯಾರೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್. ಇರೋದು ಒಂದು 5 ನಿಮಿಷಗಳು, ಬಟ್ 5 ನಿಮಿಷಕ್ಕೆ ಆತ ತುಂಬಿಡ್ತಾರೆ ಈ ಸ್ಕ್ರೀನ್. ವೆಂಕಟಾಚಲ ಈ ಥರ ಹೇಳ್ಬಿಟ್ರೆ ನಾವು ಯಾಕೆ ಸರ್ ಮುಂದೆ ಹೋಗೋದು? ನಿಜ. ಎಲ್ರಿಗೂ ನಮಸ್ಕಾರ. ಪಲ್ಲಕ್ಕಿಯವರು ಅವ್ರು ಯಾವುದೇ ಸಿನಿಮಾ ಮಾಡಲಿ ನನಗೊಂದು ಪಾತ್ರ ಅಂತೂ ಕಟ್ಟಿಟ್ಬಿಟ್ಟು, ಚಿಕ್ಕದು ದೊಡ್ಡದು ಅಂತ ನಾನೇನು ಕೇಳೋದಿಲ್ಲ. ಅವ್ರು ಏನು ಕೊಡ್ತಾರೆ ಅದನ್ನು ಹ್ಞೂ ಸರ್ ರೆಡಿ ಸರ್, ಎಷ್ಟೊತ್ತಿರ್ಬೇಕು ಹೇಳಿ ಸರ್, ಆ ಥರ ಪೊಲೀಸ್ ಪಾತ್ರ ಕೊಟ್ಟರು. ಚೆನ್ನಾಗಿದೆ, ಚಿಕ್ಕದಾದರೂ ಭಾಳ ಸೊಗಸಾಗಿದೆ. ಮಗನಿಗೆ
ದಾರಿ ತಪ್ಪೋ ಈ ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿದ್ದೀನಿ. ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಅವ್ರ ಪಾತ್ರ ಕೊಟ್ಟಿದ್ದೇನೆ ನಾನು ಡೈರೆಕ್ಟ್ರಿಗೆ ಇಷ್ಟ ಆಗೋ ರೀತಿ ಅಭಿನಯಿಸಿದ್ದೀನಿ ಅಂದಮೇಲೆ ಪ್ರೇಕ್ಷಕರು ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ 100 ದಿನ ಅಲ್ಲ, ಮುಂದೆ ಹೋಗಲಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಕಲಾವಿದರ ಬಳಗನ ಹರಿಸಲಿ ಅಂತ ಕೇಳ್ಕೊಳ್ತೀನಿ. ಪಲ್ಯಕ್ಕೆ ಅವರಿಗೆ ಜಯವಾಗಲಿ. ಅದು ಕರ್ನಾಟಕದ ಉದ್ದಗಲಕ್ಕೂ ಹಮ್ಮಿಕೊಂಡಿದ್ದಾರೆ. ನಾವು ಯಾಕೆ ಒತ್ತಿ ವೃತ್ತಿ ರಂಗ ಭೂಮಿ ಅಂತ ಹೇಳ್ತೀವಿ ಅಂದರೆ, ನಿಮಗೆ ವೃತ್ತಿ ರಂಗ ಭೂಮಿಯಿಂದ ಬಂದಂಥ ಶಿಸ್ತು ನಿಮಗೆ ಸಿನಿಮಾದಲ್ಲಿ ಬಹಳ ತೊಡಗಿಸ್ಕೊಂಡಂಥವ್ರು ದೊಡ್ಡ ದೊಡ್ಡ ನಟರಾಗಿರೋದೆ ಬೇಕಾದಷ್ಟು ಜನ ನಾವು ಕಣ್ಮುಂದೆ ನೋಡಿದ್ವಿ ನಾವು. ಅದೇ ರೀತಿ ಅಲ್ಲಿ ಟ್ರೈನ್ಡ್ ಆಗಿ ಬಂದಂಥವ್ರನ್ನ ನಾವು ತುಂಬ ಚೆನ್ನಾಗಿ ಬಳಸ್ಬೋದು. ನಿರ್ದೇಶಕರು ಏನು ಸಿನಿಮಾ ಟೆಕ್ನಿಕಲ್ ಸಂಬಂಧಪಟ್ಟದ್ದು ಹೇಳ್ಕೊಟ್ರೆ ಅವ್ರು ಕಲ್ತ್ಬಿಡ್ತಾರೆ ಅವರು. ಅದರಲ್ಲೂ ಈ ಥರದ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಸಾರ್ ಪಾತ್ರ ಮಾಡುವಾಗ ಅವ್ರಿಗೆ ಹೆದರಿಕೆ ನಿಜವಾಗ್ಲೂ ಇತ್ತು ಅವರಿಗೆ. ಆಮೇಲೆ ಎಲ್ಲೂ ಕೂಡ ಕಂಟ್ರೋಲ್ ತಪ್ಪದಾಗಿ ಮಾಡ್ಬೇಕು ಅವರು. ನಾವು ಭಾಳ ಸೂಕ್ಷ್ಮವಾಗಿ ಹಿಡಿದು ಅದನ್ನ ತೊಗೊಂಡೋಗ್ತಾ ಇದ್ದೀವಿ. ವೃತ್ತಿ ರಂಗಭೂಮಿ ವಿಸ್ತಾರ ದೊಡ್ಡದಿತ್ತು, ಪಟ್ಟಂತ ಹೋಗ್ಬಿಡೋರು ಅವರು. ಆದರೆ ಒಳಗಡೆ ಕರ್ಕೊಂಡು ಬಂದು ಅದನ್ನು ನಿಲ್ಲಿಸೋದಿದೆಯಲ್ಲ ಪಾತ್ರಕ್ಕೆ, ಆ ಸಿದ್ಧತೆಯನ್ನ ಬಹಳ ಬದ್ಧತೆಯಿಂದ ಮಾಡಿದರು ರಾಜಣ್ಣವರು. ಆಮೇಲೆ ಚಾಮಯ್ಯನ ಬಾಲ್ಯ ಪಾತ್ರವನ್ನ ಶ್ಯಾಮ್ ಅವರ ಮಗ ಮಾಡಿದ್ದು. ಅವರು ಸ್ಕೂಲಲ್ಲಿದ್ದಾರೆ, ಇವರಿಬ್ಬರು ಗಂಡ ಹೆಂಡತಿ ಡಾಕ್ಟರ್ ಕಾಲೇಜಿಗೆ ಬಂದವರು. ದಯವಿಟ್ಟು ಇಬ್ಬರು ಇಲ್ಲಿ ಬಂದರೆ, ಮಗ ಬಂದಿಲ್ಲ, ಮಗನ ಬಿಸಿ ಶೆಡ್ಯೂಲು. ಚಾಮಯ್ಯನ ಮರಿ ಚಾಮಯ್ಯನ ಪಾತ್ರ ಮಾಡಿದಂಥವ್ರು, ದೊಡ್ಡ ಚಾಮಯ್ಯನ ಪಾತ್ರ ಮಾಡಿದವರು ಅವ್ರಿಗೆ ನಮ್ಮ ಕೈ ಸಿಗ್ತಾ ಇಲ್ಲ ಇತ್ತೀಚೆಗೆ ಅವರು. ಹಾಗಾಗಿ ಅವರು ಬ್ಯುಸಿ ಶೆಡ್ಯೂಲಲ್ಲಿ ಅವರು ಇರೋದ್ರಿಂದ ಒಂದು ಶುಭವನ್ನು ಕೋರಿದ್ದಾರೆ. ಜೊತೆಗೆ ರಾಜಣ್ಣವರು ಈ ಸಿನಿಮಾದ ವಿಷಯಗಳನ್ನು ಬಹಳ ಕೂಲಂಕುಷವಾಗಿ ಮಾತಾಡಲಿ ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮೊದಲಿಗೆ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಅವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬಿಂದುಗಳಿಗೆ ಪುಟ್ಟ ಕಾಲದ ಹೃದಯಪೂರ್ವಕದ ವಂದನೆಗಳನ್ನು ನಾನು ಬಂದಿಗೆ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಚಿತ್ರದ ಬಗ್ಗೆ ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದ. ನಮ್ಮ ವಂಶ ಪಾರಂಪರ್ಯವಾಗಿ ನಾವು ರಂಗಭೂಮಿಯಲ್ಲಿ ಬಂದರು. ನಮ್ಮ ತಾತನವರು, ನನ್ನ ತಂದೆ, ತಾಯಿ, ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು. ಹೇಳ್ಬೇಕಂದ್ರೆ ನಾವೆಲ್ಲ ಸಂಚಾರಿಗಳು, ಅಲೆಮಾರಿ ಜನಾಂಗ ನಮ್ದನ್ನು. ಎಲ್ಲೂ ಸ್ಟೇ ಇಲ್ಲ. ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡ್ಬಂದಿರೋರು. ಹಾಗೆ ಡ್ರಾಮಾದಲ್ಲೇ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ 3 ತಿಂಗಳು ಒಂದೊಂದು ಕ್ಯಾಂಪ್ ಇರೋದು. ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರಿರೋದಾಗ ಸರ್ಟಿಫಿಕೇಟ್ ಆಗಿ ತೊಗೊಂಡೋಗಿ ನಮ್ಮನ್ನು ಓದಿಸಿದ್ರು. ಹೀಗೆ ಓದ್ತಾನೆ ನಾಟಕದ ಕಂಪ್ನಿಯಲ್ಲೇ ಬದುಕನ್ನು ಕಟ್ಕೊಂಡು ಬಂದಿರೋರು. ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದ ನಂತರ ಇದೇ ರೀತಿ ಟ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿ ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು, ಎಚ್ಚರ ತಂಗಿ ಎಚ್ಚರ, ಪೊಲೀಸರ ಮಗಳು, ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು, ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಒದಗಿಸ್ಕೊಟ್ರು ನನಗೆ. ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ 99 ಶುರು ಆಯಿತು. ನಮ್ಮದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ. ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ವೆಂಕಟಾಚಲ ಸರ್ ಆಯಿತು, ನಮ್ಮ ಬ್ಯಾಂಕ್ ಜನಾರ್ದನ್, ಡಿಗ್ರಿ ನಾಗರಾಜ್, ಇವ್ರದ್ದೆಲ್ಲ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು. ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನವರು ಮಾಡದೇ ಇರೋ ಪಾತ್ರ, ನೋಡದೇ ಇರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ವೃತ್ತಿದಂಥ ನಾಟಕ ಕಂಪನಿ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರ ಅಭಿನಯದಿಂದ ಮಾಡ್ತಕ್ಕಂಥ ಅವಕಾಶವನ್ನು ಒದಗಿ ಬಂತು. ಹಾಗಾಗಿ ಅದು ನಿರಂತರವಾಗಿ ನೋಡಿದ್ರು ವಿಷ್ಣುಜಿಯವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ಒದಗ್ತಾ ಬಂತು. ಹಾಗೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯಿತು ಪಲ್ಲಕ್ಕಿ ಸರ್ ಅವ್ರದ್ದು. ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು. ಒಂದಿನ ಮನೆಗೆ ಕರೆಸಿದ್ರು. ನಾನು ಫೋನ್ ನಂಬರ್ ನಾನು ಭೇಟಿನೇ ಆಗಿಲ್ಲ, ಫೋನಲ್ಲೇ ಮಾತಾಡಿ ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು. ಹೀಗೆ ಮಾಡ್ಬೇಕಂತ ಇದ್ದೀನಿ, ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನ ಮೆಸ್ತಕ್ಕಂಥದ್ದು ಸಿನಿಮಾದಲ್ಲಿ ಅವ್ರ ಥರನೇ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ, ಅದನ್ನು ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದರು ಪಲ್ಲಕ್ಕಿ ಸರ್ ಅವರು, ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ, ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ. ನೀವು ಮುಖಚೇಹರೆ ಎಲ್ಲ ಹಾಗೆ ಇರುತ್ತೆ, ತೊಂದರೆ ಇಲ್ಲ, ಬಟ್ ನೀವು ಆ ಪಾತ್ರವಾಗಿ ಮಾಡಿ. ಅಲ್ಲಿ ವಿಷ್ಣುವರ್ಧನ್ ಅವರಾಗಿ ನಾವು ತೋರಿಸ್ತಾ ಇಲ್ಲ,
ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕತೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು. ಇವ್ರು ಹೇಳಿದಾಗೆ 3 ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ, ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು, ಒಬ್ಬ ಕಲಾವಿದರನ್ನ, ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರ ತಲೆಯಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ಥರ ಏನಾರ ಅವ್ರ ಜೊತೆ ಫೋಟೋ ತೆಗೆದು ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು. ಯಾಕಂದ್ರೆ ವಿಷ್ಣುಜಿ ಅವ್ರ ಮೇಲಿನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿ ನಿಂತಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು. ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ. ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಹಿಂಗೆ ಮಾತಾಡ್ತಿದ್ವಿ, ಹೀಗಂತಿದ್ವಿ ಅನ್ನೋದೇ. ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಮಗೆ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು, ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ. ನಿಜವಾಗಲೂ ಈಗಿನ ಜನ್ರೇಷನ್ ಅಲ್ಲ, ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ಕನ್ನಡ ಚಿತ್ರಗ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇದ್ವು. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು. ನಾವು ಆವಾಗ ಕಾರ್ಯಕ್ರಮದ ಬ್ಯುಸಿ ನಮ್ಮದು ಕೂಡ, ಆರ್ಕೆಸ್ಟ್ರಾಗಳಿಗೆ ಹೋಗೋದು, ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು. ಅದನ್ನು ಮುಗಿಸ್ಕೊಂಡು ಬಂದಾಗ ವಿಶ್ರಾಂತಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನ್ಯತೆಗಳು ಏನಿದೆ ಅದನ್ನು ಒಬ್ಬ ನಿರ್ದೇಶಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಅವ್ರ ಗುರುಗಳ ಹತ್ರ ಇದೆ. ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ. ಹಾಗೆ ಗೋವಿಂದರಾಜ್ ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆಲ್ಲ ಕೇಳ್ಕೊತೀನಿ. ಎಲ್ರಿಗೂ ಹೃದಯಪೂರ್ವಕಗಳು ಧನ್ಯವಾದಗಳು. ಮುಖ್ಯವಾಗಿ ಇದರಲ್ಲಿ ಅದೇ ಶೂಟಿಂಗ್ ಹೋದಾಗ ಲೊಕೇಶನ್ಗಳಲ್ಲಿ ಪಬ್ಲಿಕ್ ಜನ ಎಲ್ಲ ಯಾಕೆ ರಿಯಾಕ್ಟ್ ಮಾಡ್ತಿರೋ, ಪಬ್ಲಿಕ್ ಹೆಂಗ್ ರಿಯಾಕ್ಟ್ ಮಾಡ್ತಿರೋ ನಿಮ್ಮ ನೋಡ್ಬಿಟ್ಟು ಅಂತ ಜನ ಹಾ ಸರ್, ಅದ್ರದ್ದು ಅದೇ ಹೇಳಿದಲ್ಲ, ವಿಷ್ಣುಜಿಯವರೇ ಏನು ನಮಗೆ ಶೂಟಿಂಗ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಗೆ ಮಾಡೋರು. ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನು ಮುತ್ಕೊಳ್ತಿದ್ರು, ಅಲ್ಲಿ ನಿಂತ್ಕೊಳ್ತಿದ್ರು. ಅದರಲ್ಲೂ ಮಹಿಳಾ ಅಭಿಮಾನಿಗಳಂತೂ ಆ ದುರ್ಗದಲ್ಲಿದ್ದಾಗ ಬಹಳ ಕಂಟ್ರೋಲೇ ಆಗಲಿಲ್ಲ ನಮ್ಗಳಿಗೆ. ನಮ್ಮ ಕರ್ಕೊಂಡು ಹೋಗಿ ತುಂಬ ಒದ್ದಾಡ್ಬಿಟ್ರು ಸರ್, ಅವ್ರ ಸ್ನೇಹಿತರೆಲ್ಲ ಸೇರಿ ನಮಗೆ ಅಲ್ಲಿಂದ ಬಚಾವ್ ಮಾಡಿ. ಅಂದರೆ ಆ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ, ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ. ಅಷ್ಟೇ ಪ್ರೀತಿನ ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವರೆಲ್ಲ ಟ್ರೀಟ್ ಮಾಡ್ತಿದ್ರು, ನೋಡ್ಕೊಳ್ತಿದ್ರು. ಹೆಚ್ಚು ಕಮ್ಮಿ ಒಂದ್ಸರ್ತಿ ನನಗೆ ನಿಲ್ಲಿಸ್ಬಿಟ್ರು, ಆಯ್ತು ಸರ್ಕಲಲ್ಲಿ ನಿಂತ್ಕೊಂಡ್ಬಿಡಿ ರಾಜು ಆತ ಏನಾಗಲಿ ಅಂತಂದು. ಏನು 1000 ಫೋಟೋ ಮೇಲೆ ಫೋಟೋ, 1000 ಫೋಟೋ. ಸುಮ್ಮನೆ ನಾನು ಸುಮಾರು 1.5 ಗಂಟೆ ಕಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಅವರೇ ಒಂದು ಫೋಟೋ ತೆಗೆಸ್ಕೊಂಡು ಅವರೇ ಹೋಗೋರು, ಪ್ರೀತಿಯಿಂದ ಮಾತಾಡ್ಸೋರು. ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು. ಆಮೇಲಿಂದ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡಿಕೊಂಡು ಆ ಜಾಗಗಳನ್ನ ನೋಡ್ಕೊಂಡು ಅಲ್ಲೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಚಿತ್ರೀಕರಣ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಸರ್. ಹಾಂ ಸರ್, ಅದು ವಾಯ್ಸ್ ಎಲ್ಲ ನಾನೇ ಮಾತಾಡಿ ಸರ್, ಅವ್ರದ್ದು ಹೋಗಿಲ್ಲ ಮಾತಾಡಿದ್ದೀನಿ ಸರ್. ಹಾಂ ಸರ್, ಇಲ್ಲ ಸರ್, ವಿಷ್ಣುಜಿಯವ್ರನ್ನ ಭೇಟಿ ಆಗಲಿಕ್ಕೆ ನನಗೆ ಸಂದರ್ಭ ಸಿಗಲೇ ಇಲ್ಲ. ಅಂದರೆ ನಾನು ನಾಟಕ ಕಂಪ್ನಿ ಕಲಾವಿದ, ನನ್ನ ಕಂಪ್ನಿಗಳಲ್ಲಿ ಆರ್ಕೆಸ್ಟ್ರಾ ತುಂಬ ಬ್ಯುಸಿ ಆಗ್ತಿದೆ. ನನಗೆ ನಾನಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದೆ ಇಟ್ಟಿತ್ತು, ಮುಜುಗರ ಇತ್ತು. ಯಾಕಂದರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ. ಹಾಗಾಗಿ ನಾನಾಗಿ ಹೋಗಲಿಲ್ಲ. ಆದರೆ ಭಾರತಿ ಮೇಡಮ್ ಅವ್ರ ಜೊತೆಗೆ 3-4 ಕಾರ್ಯಕ್ರಮದಲ್ಲಿ ಭೇಟಿಯಾದ್ವಿ. 2013ರಲ್ಲಿ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನನ್ನು ವೈಯಕ್ತಿಕವಾಗಿ ಕರೆಸಿ, ನಾನು 3 ವರ್ಷದಿಂದ ನಿಮ್ಮನ್ನ ಜೊತೆಗೆ ಸಿಕ್ಕಿದ್ರಿ, ಭೇಟಿಯಾಗಿದ್ರಿ, ಬಹಳ ಗೌರವವಾಗಿ ನಡೆಸ್ಕೊಂಡು ಹೋಗ್ತೀರಾ ಅವರ ಅಭಿನಯಗಳನ್ನ, ಎಲ್ಲೋ ಲೋಪದೋಷ ಬರದಾಗ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ಸರ್ ಅವರು. ಮಾತಾಡಿ. ಹಾಂ ಸರಿ ಸರ್. ಮಗ ಒಂದು ತಪ್ಪು ಕೆಲಸ ಮಾಡಿರ್ತಾನೆ, ನಾನು ಆ ಸಂದರ್ಭದಲ್ಲಿ ಅವನ ಮೇಲೆ ಕೋಪ ಮಾಡ್ಕೊಂಡಿರ್ತೀನಿ. ಅವಾಗ
ಸರಿ ಬಿಡಿ ನಮ್ಮ ಬಿಡಿ ಸರಿ ಬಿಡಿ ನಮ್ಮ ಸಿನಿಮಾದಕ್ಕಿಂತ ನಮ್ಮದೇ ಆದಂಥ ಒಂದು ಕೆಲವೊಂದು ಡೈಲಾಗ್ಗಳಿದೆ. ಆ ಡೈಲಾಗ್ನ ಅವ್ರದೇ ಧ್ವನಿಯಲ್ಲಿ ಹೇಳಿ ತಮ್ಮನ್ನ ರಚಿಸೋಣ ಅಂತ. ವಿಷ್ಣುಜಿಯವರು 2 ಧ್ವನಿ ಪರಿಚಯ ನಿಮಗೆ ಮಾಡಿಕೊಡ್ತಿದ್ದೀನಿ. 1972 ಇಸ್ವಿಯಲ್ಲಿ ನಾಗರಾವ್ ಚಿತ್ರದಲ್ಲಿ ಅವ್ರ ಧ್ವನಿ ಆಗಿತ್ತು. 2004 ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಯಿತು ಅನ್ನೋದರ 2 ಝಲಕ್ನ ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಈಗ 1972 ಒಂದು ಧ್ವನಿಯ ಒಂದು ಅನುಕರಣೆ. ಸ್ವಲ್ಪ ನಿಂತ್ಕೊಂಡೆ ಮಾತಾಡ್ತೀನಿ ಸರ್. ನಾನ್ ಬರೋಣ ಮೇಷ್ಟ್ರೆ. ಮೇಷ್ಟ್ರೆ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ಮೇಲೆ ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲ್ಮೇಲೆ ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾಡ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲ್ಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ಈಗ ನಿಮ್ಮ ಮಾತನ್ನ ಕೇಳಿ ಮಾರ್ಗ್ರೆಟ್ನ ದೂರ ಮಾಡಿಕೊಂಡು ಅವಳ ವೇಷ ಮಾಡ್ಬೇಕೇನು? ನಾನು ಬರೋಲ್ಲ ಮೇಷ್ಟ್ರೆ, ನಾನು ಬರೋಲ್ಲ ಮೇಷ್ಟ್ರೆ. ನನ್ನ ಜಾಮಿ ಮಿಶ್ರನ ನಾನೇ ಕೊಂದುಬಿಟ್ಟೆ. ನನ್ನ ನಮ್ದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್, ನೀನು ನನ್ನ ಜೊತೆ ಬರ್ತೀಯ? ನಾನು ನನ್ನ ಜಾಮಿ ಮಿಶ್ರ ಹೋಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ? ಬೇಷೆ, ಈ ನಿಮ್ಮ ಶಿಷ್ಯನ ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ಬನೇ ಅಲ್ಲ, ಮಾರ್ಗ್ರೆಟ್ ಜೊತೆಯಲ್ಲಿ. ಇದು ನಾಗರಹಾವ್ದಾಯ್ತು. 2004 ನಂತರ ಧ್ವನಿ ಬದಲಾಗಿದ್ದ ಒಂದು ಝಲಕ್ ಈಗ ನಿಮಗೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಯಲ್ಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ. ಆದ್ರೆ ಈ ಕದಮರು ಕೋರ್ಟಲ್ಲಿ ಹಾಗಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸಿದ ನಾನು. ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನ ಹೇಳ್ತಾನೆ. ದಟ್ ಇಸ್ ಕದಂಬ. ಹಾ, ಸ್ಕ್ರೀನ್ ಮೇಲೆ ತರುವಾಗ ನನಗೂ ಕೂಡ 1000 ಚಾಲೆಂಜಸ್ ಇತ್ತು ನಿರ್ದೇಶಕನಾಗಿ. ಅದನ್ನೆಲ್ಲ ಹೇಗೆ ನಾನು ಕ್ರೋಢೀಕರಿಸಬೇಕು ಅಂತ ನಾನು ವರ್ಕ್ಶಾಪ್ಗಳನ್ನು ನನ್ನೆಲ್ಲ ನಾನು ಮಾಡಿಕೊಂಡ ಮೇಲೆ ರಾಜಣ್ಣವರು ತಂದಿದ್ವಿ. ರಾಜಣ್ಣವರು ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವೊಂದು 20 ಸಾರಿ ಶೂಟ್ ಮಾಡಿದ್ವಿ. ಸಾಂಗ್ ರೆಕಾರ್ಡಿಂಗ್ ಮಾಡಿದ್ವಿ, ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ವಿ, ಸಾಂಗನ್ನು ಶೂಟ್ ಮಾಡಿದ್ವಿ, ಸಾಂಗನ್ನು ಕಟ್ ಮಾಡಿದ್ವಿ, ಸಾಂಗ್ ತೆಗೆದು ಸ್ಕ್ರೀನಲ್ಲಿ ಹಾಕೊಂಡು ನೋಡಿದ್ವಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಈ ಥರದ್ದೆಲ್ಲ ಕರೆಕ್ಷನ್ಸ್ ಎಲ್ಲ ಆದಮೇಲೆ ಸಿನಿಮಾ ಶೂಟಿಂಗ್ ಅಂತ ಅನೌನ್ಸ್ ಮಾಡಿದ್ದೆ. ಅಲ್ಲಿ ತನಕ ಅನೌನ್ಸ್ ಮಾಡಿರಲಿಲ್ಲ. ಅಂದರೆ ಒಬ್ಬ ಬಹಳ ಸುಂದರ ಸ್ಫೂರ್ತಿ ನಟರನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಾನು ತೋರಿಸುವಾಗ ನನಗೂ ಕೂಡ ಬಹಳಷ್ಟು ಚಾಲೆಂಜಸ್ ಇತ್ತು. ಅದನ್ನು ಈ ಸಿನಿಮಾದಲ್ಲಿ ಫುಲ್ಫಿಲ್ ಮಾಡಿ ಅದು ಯಜಮಾನ್ರ ಬ್ಲೆಸ್ಸಿಂಗ್ಸ್ ಅಷ್ಟ್ಬಿಟ್ರೆ ಬೇರೆ ಏನಿಲ್ಲ. ಈ ಸಿನಿಮಾ ಆರಂಭ ಮಾಡುವಾಗ ಸೊ ಕೈ ಕಂಪ್ಲೀಟ್ ಆಕಾಶ ನೋಡ್ತಾ ಇತ್ತು. ಆಮೇಲೆ ಸಿನಿಮಾ ಚಾಲನೆ ಆದಮೇಲೆ ಅದರಷ್ಟಕ್ಕೆ ಅದು ನಡ್ಕೊಂಡು ಹೊರಟೋಗಿತ್ತು. ಸೊ ಅದು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಬ್ಲೆಸ್ಸಿಂಗ್. ಹಾಗಾಗಿ 75ನೇ ವರ್ಷದ ಅವರ ಸವಿ ನೆನಪಿಗೋಸ್ಕರ ಈ ಸಿನಿಮಾವನ್ನು ಮಾಡಬೇಕು ಅಂತ ಅಂದ್ಕೊಂಡೆ. 74ಕ್ಕೆ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಗಲಿಲ್ಲ. ಅದು 75ಕ್ಕೆ ಬಂದು ನಿಂತ್ಕೋತದು. ಅದು ಕರೆಕ್ಟಾಗಿ ಈ ಗುರುವಾರನೇ ಬಂದು 75ನೇ ವರ್ಷಕ್ಕೆ ನಿಂತಿದ್ದಾರೆ. ಸೊ ಇದು ಅವರು ಎಲ್ಲೋ ಒಂದು ಕಡೆ ನಿಂತು ಇದು ಮಾಡಿಸ್ತಾ ಇದ್ದಾರೆ ಏನೋ ಅನ್ನೋ ಥರನೇ ನನಗೂ ಕೂಡ ಇರೋದು. ಜೊತೆಗೆ ನನಗೆ ಸಹಕಾರವನ್ನು ಗೋವಿಂದರಾಜ್ ಅವರು ಮಾಡಿದ್ರು ನಿರ್ಮಾಪಕರಾಗಿ ಜೊತೆಯಾಗಿ ಇದು ಒಟ್ಟೊಟ್ಟಿಗೆ ಟ್ರಾವೆಲ್ ಆದರು. ಬೀದರು, ಹೊಸಪೇಟೆ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್. ಅವರು 46ನೇ ವರ್ಷ ಕಡಗಾಕಿ ಕರೆಕ್ಟಾಗಿ ಆಗಸ್ಟ್ 20ನೇ ತಾರೀಕಿಗೆ 46 ವರ್ಷ ಆಯಿತು ಕಡಗಾಕಿ. ಅಲ್ಲೇ ಬೀದರ್ಗೆ ಹೋಗಿ ಅಲ್ಲೇ ಮತ್ತೊಂದು ಪೂಜೆ ಮಾಡಿ ಕಡಗಗಳನ್ನು ಖರೀದಿ ಮಾಡಿ ಕಡಗಗಳನ್ನೆಲ್ಲ ಸ್ನೇಹಿತರಿಗೆಲ್ಲ ಕೊಟ್ಟು ಆ ಥರ ಎಲ್ಲ ಕಾರ್ಯಕ್ರಮ ಮಾಡಿ ನಾವೆಲ್ಲ ಪೂರ್ತಿ ಮುಗಿಸಿದ್ವಿ. ಸಿನಿಮಾ ಬಿಡುಗಡೆಗೆ ಒಂದು ಸಿದ್ಧತೆ ಅಂತಿತ್ತು. ಅದಕ್ಕೆ 18ನೇ ತಾರೀಕು ನಾವು ಸಿನಿಮಾ ಬಿಡುಗಡೆಯನ್ನು ನಾವು ಮಾಡ್ತಾ ಇದ್ವಿ. ಜೊತೆಗೆ ಏನಂದರೆ ಈ ವಾರ 12 ಸಿನಿಮಾಗಳ ಬಿಡುಗಡೆ ಇದೆ. 18ಕ್ಕೂ ಕೂಡ ಅಲ್ಲೇ 10 ಸಿನಿಮಾಗಳು ಬಂದು ಕೂತಿದ್ದಾವೆ ಗೇಟಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಬಿಡುಗಡೆಯನ್ನು 18ಕ್ಕೆ ಮಾಡೋದ್ರ ಜೊತೆಗೆ ಸಪೋಸ್ ಮಾಡಲಿಲ್ಲ ಅಂದರೂ ಕೂಡ 18ನೇ ತಾರೀಕು ಎಲ್ಲ ಅಭಿಮಾನಿಗಳು ಸಂಘದ ಕಾರ್ಯಕರ್ತರ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲರಿಗೂ ಅವ್ರಿಗೋಸ್ಕರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣಾರ್ಥವಾಗಿ ಒಂದು ಶೋವನ್ನು ಅವತ್ತು ನಾನು ಬೆಳಿಗ್ಗೆ ಅದನ್ನು ತೋರಿಸಿ ನಂತರ ಈ ಸಿನಿಮಾವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಎಷ್ಟೇ ಥಿಯೇಟರ್ ಬಂದರೂ ಬಿಡ್ಬೋದಾದ್ರೆ ಎಲ್ಲರಿಗೂ ಅಕಾಮಡೇಟ್ ಮಾಡೋಕ್ಕಾಗ್ತಾರೆ. ಎಲ್ಲ
ಹೆಬ್ಬಾಳ ಫ್ಲೈಓವರ್ ಟ್ರಾಫಿಕ್ ಜಂಕ್ಷನ್ ಆಗಿ ಜಾಮ್ ಆದಂಗೆ ಜಾಮ್ ಆಗ್ಬಿಟ್ಟಿದ್ವಿ ನಾವೆಲ್ಲ ಸಿನಿಮಾದವರೆಲ್ಲ ಹೋಗಿ. ಅದಕ್ಕೆ ರಸ್ತೆ ತೆರವಾಗಿಲ್ಲ, ಅದಕ್ಕೆ ಕಡಿಮೆ ಇದಿದೆ. ಅದನ್ನ ನೋಡಿಕೊಂಡು ಸಿನಿಮಾನ ನಾನು ಇದು ಮಾಡ್ತೀನಿ. ಚಂದ್ರಶೇಖರ್ ಯಾರು ಬರ್ತೀವಿ ಅಂತಂದ್ರು. ಅಂದರೆ ಈ ಚಾಮಯ್ಯ ಸನಾಫ್ ರಾಮಾಚಾರಿ ಸಿನಿಮಾ ಹಂಚಿಕೆದಾರರು ಮುಂದೆ ಬರಲಿಲ್ಲ, ವಿತರಕರು ಮುಂದೆ ಬರಲಿಲ್ಲ. ಸೊ ಹಾಗಾಗಿ ನಮಗೇನು ಭಯ ಇಲ್ಲ, ಯಾಕೆಂದರೆ ಸಾಹಸ ಸಿಂಹ ಅವರ ಒಡನಾಟ, ಬ್ಲೆಸ್ಸಿಂಗ್ಸು. ಹಾಗಾಗಿ ಇದು ನನ್ನ 4ನೇ ಸಿನಿಮಾ ಆಗಿರೋದ್ರಿಂದ ನಾವೇ ಡಿಸ್ಟ್ರಿಬ್ಯೂಟರ್ ಆಗಿ ಬಂದ್ವಿ. ಚಿತ್ರದುರ್ಗ, ಶಿವಮೊಗ್ಗ ಮಾತ್ರ ಕೊಟ್ಟಿದ್ವಿ. ವಿಚಾರವಾಗಿ ತುಂಬ ಜನ ಮಾತಾಡ್ತಿದ್ದಾರೆ ಈ ವಿಚಾರದಲ್ಲಿ. ನಿರ್ಮಾಪಕರು ಇದ್ದಾರೆ, ನೀವು ಒಂದ್ಸತಿ ಭೇಟಿ ಮಾಡಿದ್ರೆ ಅವರೆಲ್ಲರೂ ಅದು ಇಶ್ಯೂ ತೊಗೋಬೋದು. ನೀವು ಎಂಟರ್ ಕರ್ನಾಟಕ ಬಿಡುಗಡೆ ದಾರಿ ಆಗುತ್ತೆ. ಇವ್ರನ್ನ ಒಂದ್ಸತಿ ರಿಮೈಂಡ್ ಮಾಡೋ ಅಥವಾ ಮಾತಾಡೋದು ಒಳ್ಳೇದು. ಖಂಡಿತ ಆದ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ಆ ವಿಚಾರ ತುಂಬ ನಡೀತದೆ ಮಾತಾಡ್ತಾರೆ. ಆಲ್ ಓವರ್ ಕರ್ನಾಟಕ ಫ್ಯಾನ್ ಫಾಲೋವರ್ಸ್ ಆ ಏರಿಯಾಗಳಲ್ಲೇ ಮಾಡೋದು ಸ್ವಲ್ಪ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಅದನ್ನು ಟಚ್ ಮಾಡ್ಕೊಳ್ಳಿ. 8ರಲ್ಲಿ 20 ಬರಲಿ ಸಿನಿಮಾ. ಅರ್ಜೆಂಟ್ ಸಿನಿಮಾ ಬಂದಾಗ ಅವ್ರ ಬಗ್ಗೆ ಬಂದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಮುಂಚೆ ಇನಿಷಿಯೇಟ್ ಮಾಡಿ ಸರ್ ನಿಮ್ಮ ಥಿಯೇಟ್ರಿಗೆ ಸಿಗುತ್ತೆ, ಅದರಲ್ಲಿ ಮೋಸ ಆಗಲ್ಲ ಅಂತ ಅನ್ಕೋತೀನಿ. ಸೊ ಅದು ನೀವು ಆಪರೇಟ್ ಮಾಡಿ. ಥ್ಯಾಂಕ್ ಯು ಸರ್. ಅದೊಂದು ಪ್ರಯತ್ನ ನಾನು ಮಾಡ್ತೀನಿ ಸರ್. ಕರಿಬೇಕು ಗ್ರೂಪ್ ಕೊಡೋಣ. ಹಾಗೆ ಎಲ್ಲ ಆರ್ಟಿಸ್ಟ್ ಬರಬೇಕು.